ಸಾಗರ ಅಂದ್ರೆ ಯಾರಿಗ್ ತಾನೇ ಕುತೂಹಲ ಇರಲ್ಲ ಹೇಳಿ ಅಲ್ವಾ ಗೆಳೆಯರೆ? ಕಣ್ಣು ಹಾಯಿಸಿದಷ್ಟು ದೂರ ಹರಡಿರೋ ನೀಲಿ ಸಮುದ್ರದ ಮೇಲೆ ಬೆಟ್ಟದಷ್ಟು ಗಾತ್ರದ ಕಬ್ಬಿಣದ ಹಡಗುಗಳು ತೇಲ್ತಾ ಇರೋದನ್ನ ನೋಡಿದಾಗ ನಮ್ಮ ತಲೆಗೆ ಮೊದಲು ಬರೋ ಪ್ರಶ್ನೆ ಅಂತಂದ್ರೆ, ಸಮುದ್ರದಲ್ಲಿ ಒಂದು ಪುಟ್ಟ ಕಲ್ಲು ಹಾಕಿದ್ರೆ ಮುಳುಗುತ್ತೆ, ಆದ್ರೆ ಇಷ್ಟು ದೊಡ್ಡ ಹಡಗು ಹೇಗೆ ತೇಲುತ್ತೆ ಅನ್ನೋದು. ಇದರ ಹಿಂದೆ ಇರೋದು ಆರ್ಕಿಮಿಡೀಸ್ ಎಂಬ ವಿಜ್ಞಾನಿ ಕಂಡು ಹಿಡಿದ ತತ್ವ. ಒಂದು ವಸ್ತು ನೀರಿನ ಮೇಲೆ ತೇಲ್ಬೇಕಾದ್ರೆ ಅದು ತನ್ನ ತೂಕಕ್ಕೆ ಸಮನಾದ ನೀರನ್ನ ಪಕ್ಕಕ್ಕೆ ಸರಿಸಬೇಕು. ಹಡಗುಗಳ ತಳಭಾಗವನ್ನ ತುಂಬಾ ಅಗಲವಾಗಿ ಮತ್ತು ಒಳಗಡೆ ಟೊಳ್ಳಾಗಿ ಮಾಡಿರೋದ್ರಿಂದ ಅವು ಭಾರಿ ಪ್ರಮಾಣದ ನೀರನ್ನ ಹೊರದೂಡುತ್ತೆ. ಈ ರೀತಿ ಉಂಟಾಗುವ ಒತ್ತಡವೇ ಹಡಗು ಮುಳುಗದಂತೆ ಮೇಲಕ್ಕೆ ಹಿಡಿದಿರುತ್ತೆ. ಉದಾಹರಣೆಗೆ ನೀವು 1 kg ಕಲ್ಲು ಎಸೆದ್ರೆ ಅದು ಮುಳುಗುತ್ತೆ, ಯಾಕೆಂದ್ರೆ ಅದರ ಸಾಂದ್ರತೆ ನೀರಿಗಿಂತ ಹೆಚ್ಚು. ಆದ್ರೆ ಒಂದು ದೊಡ್ಡ ಖಾಲಿ ಬಕೆಟ್ ಹಾಕಿದ್ರೆ ಅದು ತೇಲುತ್ತೆ. ಹಡಗು ಅದೇ ರೀತಿ, ಒಳಗೆ ಖಾಲಿ ಜಾಗವೇ ಅದರ ರಹಸ್ಯ. ಸಾವಿರಾರು ಟನ್ ತೂಕ ಇದ್ರೂ ಹೊರಗಿನ ಆಕಾರ ದೊಡ್ಡದಾಗಿ ನೀರನ್ನ ತಳ್ಳುತ್ತೆ. ಇದು ನಮ್ಮ ಎಂಜಿನಿಯರಿಂಗ್ ನ ಅದ್ಭುತ. ಮೊಟ್ಟ ಮೊದಲು ಈ ಸಾಹಸ ಮಾಡಿದ್ದು ಪ್ರಾಚೀನ ಈಜಿಪ್ಟ್ ದೇಶದ ಜನರು. ರೀಡ್ ಗಿಡಗಳಿಂದ ಸಣ್ಣ ದೋಣಿಗಳನ್ನ ಮಾಡಿ ನೈಲ್ ನದಿಯಲ್ಲಿ ಸಂಚರಿಸ್ತಾ ಇದ್ರು. ಆದ್ರೆ ನಿಜವಾದ ಹಡಗುಗಳನ್ನ ಫಿನಿಷಿಯನ್ ಜನರು ಸುಮಾರು 4000 ವರ್ಷಗಳ ಹಿಂದೆ ಮರದಿಂದ ಕಟ್ಟಿ ಸಮುದ್ರ ದಾಟಿ ವ್ಯಾಪಾರ ಮಾಡಲು ಬಳಸಿದ್ರು. ಅಲ್ಲಿಂದ ಶುರುವಾದ ಈ ಪ್ರಯಾಣ ಇವತ್ತು ಸಾವಿರಾರು ಟನ್ ತೂಕದ ಹಡಗುಗಳ ತನಕ ಬಂದು ನಿಂತಿದೆ. ವಿಜ್ಞಾನದ ಪ್ರಕಾರ ಹೇಳಬೇಕು ಅಂತಂದ್ರೆ, ಹಡಗು ಅನ್ನೋದು ಒಂದು ಎಂಜಿನಿಯರಿಂಗ್ ಅದ್ಭುತ. ಈಗಿನ ಕಾಲದ ಬೃಹತ್ ಹಡಗುಗಳು ಸುಮಾರು 2 ಲಕ್ಷದಿಂದ 5 ಲಕ್ಷ ಟನ್ ತೂಕವನ್ನ ಹೊತ್ತು ಸಾಗುವ ಶಕ್ತಿಯನ್ನ ಹೊಂದಿದೆ. ನೀವು ನಂಬಲ್ಲ, ಒಂದು ದೊಡ್ಡ ಸರಕು ಸಾಗಣೆ ಹಡಗಿನಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ಕಂಟೈನರ್ಗಳನ್ನ ತುಂಬಬಹುದು. ನಾವು ನೀರಿಗೆ ಎಸೆಯೋ 1 kg ಕಲ್ಲಿನಲ್ಲಿ ಗಾಳಿಯ ಅಂಶ ಇರಲ್ಲ ಮತ್ತು ಅದರ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಜಾಸ್ತಿ ಇರುತ್ತೆ. ಹಾಗಾಗಿ ಅದು ನೇರವಾಗಿ ಕೆಳಕ್ಕೆ ಹೋಗುತ್ತೆ. ಆದ್ರೆ ಹಡಗಿನ ಒಳಭಾಗದಲ್ಲಿ ಇರೋ ಬೃಹತ್ ಖಾಲಿ ಜಾಗ ಅಥವಾ ಏರ್ ಪಾಕೆಟ್ಗಳು ಅದರ ಒಟ್ಟಾರೆ ಸಾಂದ್ರತೆಯನ್ನ ನೀರಿನ ಸಾಂದ್ರತೆಗಿಂತ ಕಡಿಮೆ ಮಾಡುತ್ತೆ. ಈ ಸರಳ ತತ್ವದ ಮೇಲೆ ಇಡೀ ಸಮುದ್ರಯಾನ ನಿಂತಿದೆ. ಇನ್ನು ಹಡಗಿಗೆ ಬ್ರೇಕ್ ಇರುತ್ತಾ ಅಂತ ನೀವೇನಾದ್ರೂ ಕೇಳಿದ್ರೆ, ಖಂಡಿತ. ನಾವು ಕಾರು ಅಥವಾ ಬೈಕ್ ನಲ್ಲಿ ನೋಡೋ ತರಹದ ಬ್ರೇಕ್ ಅಲ್ಲಿ ಇರಲ್ಲ. ಹಡಗನ್ನ ನಿಲ್ಲಿಸಬೇಕಾದ್ರೆ ಇಂಜಿನ್ ನ ಪ್ರೊಪೆಲ್ಲರ್ ಅಂದ್ರೆ ಫ್ಯಾನ್ ತಿರುಗುವ ದಿಕ್ಕನ್ನ ಉಲ್ಟಾ ಮಾಡಬೇಕಾಗತ್ತೆ. ಇದರಿಂದ ಹಡಗಿನ ವೇಗ ನಿಧಾನವಾಗಿ ಕಡಿಮೆಯಾಗಿ ನಿಲ್ಲುತ್ತೆ. ಒಂದು ದೊಡ್ಡ ಹಡಗು ಫುಲ್ ಸ್ಪೀಡ್ ನಲ್ಲಿ ಹೋಗ್ತಾ ಇರುವಾಗ ಪೂರ್ತಿಯಾಗಿ ನಿಲ್ಬೇಕು ಅಂತಂದ್ರೆ ಸುಮಾರು 5 ರಿಂದ 10 ಕಿಲೋಮೀಟರ್ ದೂರ ಕ್ರಮಿಸಬೇಕಾಗತ್ತೆ. ಅಂತಂದ್ರೆ ನೀವೇ ಯೋಚನೆ ಮಾಡಿ ಅದರ ವೇಗ ಮತ್ತು ತೂಕ ಹೇಗಿರತ್ತೆ ಅಂತ. ಹಡಗಿನ ವೇಗವನ್ನ ನಾವು ಕಿಲೋಮೀಟರ್ ಬದಲು ನಾಟ್ಸ್ ನಲ್ಲಿ ಅಳೆಯುತ್ತೇವೆ. ಸಾಮಾನ್ಯವಾಗಿ ಒಂದು ದೊಡ್ಡ ಹಡಗು ಗಂಟೆಗೆ 20 ರಿಂದ 30 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ. ಇದು ನಮಗೆ ನೋಡೋದಿಕ್ಕೆ ಸ್ಲೋ ಅನ್ನಿಸಬಹುದು, ಆದ್ರೆ ಸಮುದ್ರದ ಅಲೆಗಳ ಮಧ್ಯೆ ಅಷ್ಟು ತೂಕವನ್ನ ಇಟ್ಕೊಂಡು ಹೋಗುವುದು ಸಣ್ಣ ವಿಷಯ ಅಲ್ಲ. ದೊಡ್ಡ ಕಂಟೈನರ್ ಹಡಗುಗಳು 24 ನಾಟಿಕಲ್ ಮೈಲ್ ಅಂತಂದ್ರೆ 44 ಕಿಲೋಮೀಟರ್ ವರೆಗೆ ಹೋಗಬಲ್ಲವು. ಆದ್ರೆ ಇದು ಇಂಧನ ಉಳಿಸಲು ಸಾಮಾನ್ಯವಾಗಿ ಕಡಿಮೆ ಸ್ಪೀಡ್ ನಲ್ಲಿ ಹಡಗುಗಳನ್ನ ಚಲಿಸಲಾಗುತ್ತೆ. ಇನ್ನು ಇಂಧನದ ವಿಚಾರಕ್ಕೆ ಬರೋದಾದ್ರೆ, ಹಡಗುಗಳಿಗೆ ವೆರಿ ಹೆವಿ ಫ್ಯೂಯಲ್ ಆಯಿಲ್ ಅಥವಾ ಮರೈನ್ ಡೀಸೆಲ್ ಬಳಸಲಾಗುತ್ತೆ. ಇದು ನಾವು ಗಾಡಿಗಳಿಗೆ ಹಾಕೋ ಡೀಸೆಲ್ಗಿಂತ ಸ್ವಲ್ಪ ದಪ್ಪ ಇರುತ್ತೆ. ಒಂದು ಅಂದಾಜಿನ ಪ್ರಕಾರ ಒಂದು ದೊಡ್ಡ ಹಡಗು ಕೇವಲ 1 ಕಿಲೋಮೀಟರ್ ಚಲಿಸಬೇಕಾದ್ರೆ 100 ಲೀಟರ್ ಇಂಧನ ಬೇಕಾಗುತ್ತೆ. ದೊಡ್ಡ ಹಡಗು ಒಂದು ದಿನಕ್ಕೆ 150 ಟನ್ ಇಂಧನವನ್ನ ಬಳಸುತ್ತೆ ಅನ್ಕೊಳ್ಳಿ. ಅದು 37 ಕಿಲೋಮೀಟರ್ ಗಂಟೆಗೆ ಹೋಗುತ್ತೆ ಅಂತಂದ್ರೆ ದಿನಕ್ಕೆ ಸುಮಾರು 900 ಕಿಲೋಮೀಟರ್. ಇಂಧನ ಬೆಲೆ 85,000 ರೂಪಾಯಿ ಪರ್ ಟನ್ ಅಂತಂದ್ರೆ ದಿನಕ್ಕೆ ಸುಮಾರು 1.27 ಕೋಟಿ ರೂಪಾಯಿ. ಹಾಗಾಗಿ 1 ಕಿಲೋಮೀಟರ್ಗೆ ಸುಮಾರು 14,000 ರೂಪಾಯಿವರೆಗೆ ಖರ್ಚಾಗುತ್ತೆ. ಆದ್ರೆ ಸರಕು ಹೊತ್ತು ಬರುವ ಲಾಭ ಇದಕ್ಕಿಂತ ಹೆಚ್ಚು. ಹಾಗಾಗಿ ಹಡಗು ವ್ಯಾಪಾರಕ್ಕೆ ಸರಿ. ಇಷ್ಟೆಲ್ಲ ಖರ್ಚಾದ್ರೂ ಯಾಕೆ ಹಡಗನ್ನ ಬಳಸ್ತಾರೆ ಅಂತಂದ್ರೆ, ವಿಮಾನ ಅಥವಾ ಲಾರಿಗಳಲ್ಲಿ ಸಾಗಿಸೋಕೆ ಆಗದಷ್ಟು ಭಾರಿ ಪ್ರಮಾಣದ ಸರಕನ್ನ ಒಂದೇ ಸಲ ಹಡಗಿನಲ್ಲಿ ಸಾಗಿಸಬಹುದು. ಜಗತ್ತಿನ 70% ವ್ಯಾಪಾರ ಇವತ್ತು ಈ ಹಡಗುಗಳ ಮುಖಾಂತರವೇ ನಡೆಯುತ್ತೆ. ಸದ್ಯಕ್ಕೆ ದಕ್ಷಿಣ ಕೊರಿಯಾ ಮತ್ತು ಚೀನಾ ದೇಶಗಳು ಜಗತ್ತಿನ ಅತಿ ಹೆಚ್ಚು ಹಡಗುಗಳನ್ನು ತಯಾರಿಸುವ ದೇಶಗಳಾಗಿ ಹೊರಹೊಮ್ಮಿದೆ. ಒಂದು ಹಡಗನ್ನ ಕಟ್ಟೋಕೆ ಸಾವಿರಾರು ಕೋಟಿ ರೂಪಾಯಿ ಬೇಕಾಗುತ್ತೆ. ಉದಾಹರಣೆಗೆ ಒಂದು ಐಷಾರಾಮಿ ಕ್ರೂಸ್ ಹಡಗು ಅಥವಾ ದೊಡ್ಡ ಯುದ್ಧ ನೌಕೆ ಮಾಡಬೇಕಂತಂದ್ರೆ
5,000-10,000 ಕೋಟಿ ರೂಪಾಯಿ ತನಕ ಖರ್ಚಾಗಬಹುದು. ಹಡಗುಗಳು ಕೇವಲ ವ್ಯಾಪಾರಕ್ಕೆ ಮಾತ್ರವಲ್ಲದೆ ತೈಲ ಸಾಗಣೆ, ಮೀನುಗಾರಿಕೆ, ದೇಶದ ರಕ್ಷಣೆಗಾಗಿ, ಯುದ್ಧ ನೌಕೆಗಳಿಗಾಗಿ ಬಳಕೆಯಾಗುತ್ತವೆ. ಇನ್ನು ಸಮುದ್ರದ ಮಧ್ಯೆ ರಸ್ತೆಗಳು ಇರಲ್ಲ. ಅಲ್ಲಿ ಲೊಕೇಶನ್ ಹೇಗೆ ಗೊತ್ತು ಮಾಡ್ತಾರೆ ಅನ್ನೋ ಕುತೂಹಲ ನಿಮಗಿದ್ರೆ ಅದಕ್ಕೆ GPS ಮತ್ತು ಅತ್ಯಾಧುನಿಕ ರೇಡಾರ್ ಸಿಸ್ಟಮ್ ಇರುತ್ತೆ. ಹಳೆಯ ಕಾಲದಲ್ಲಿ ನಕ್ಷತ್ರಗಳನ್ನ ನೋಡಿ ದಿಕ್ಕು ತಿಳಿತಾ ಇದ್ರು. ಆಮೇಲೆ ದಿಕ್ಸೂಚಿ ಬಂತು. ಇವತ್ತು ಸ್ಯಾಟಲೈಟ್ ಮೂಲಕ ಪ್ರತಿಯೊಂದು ಅಡಿಯನ್ನು ನಿಖರವಾಗಿ ಪತ್ತೆ ಮಾಡಬಹುದು. ಹಡಗುಗಳು ನಿರಂತರವಾಗಿ ತಿಂಗಳುಗಟ್ಟಲೆ ಸಮುದ್ರದಲ್ಲಿ ಇರಬಲ್ಲವು. ದೊಡ್ಡ ಹಡಗುಗಳಲ್ಲಿ ಜನರಿಗೆ ಬೇಕಾದ ಎಲ್ಲ ಸೌಲಭ್ಯಗಳು ಅಂತಂದ್ರೆ ತಿಂಗಳಿಗೆ ಆಗುವಷ್ಟು ಆಹಾರ ಮತ್ತು ನೀರು ಶುದ್ಧೀಕರಣ ಘಟಕಗಳು ಕೂಡ ಇರುತ್ತೆ. ಭಾರತದ ಹೆಮ್ಮೆಯ ವಿಷಯಕ್ಕೆ ಬರೋದಾದ್ರೆ ನಮ್ಮಲ್ಲಿರೋ ಅತಿ ದೊಡ್ಡ ಹಡಗು ಅಂತಂದ್ರೆ INS ವಿಕ್ರಾಂತ್. ಇದು ಭಾರತದಲ್ಲಿ ತಯಾರಾದ ಮೊದಲ ವಿಮಾನ ವಾಹಕ ನೌಕೆ. ಇದರ ತೂಕ ಸುಮಾರು 45,000 ಟನ್. ಅಂದ್ರೆ ಯೋಚನೆ ಮಾಡಿ, ಇದರ ಉದ್ದ ಸುಮಾರು 2 ಫುಟ್ಬಾಲ್ ಮೈದಾನದಷ್ಟಿದೆ. ಇದನ್ನ ಕಟ್ಟೋಕೆ ಸುಮಾರು 20,000 ಕೋಟಿ ರೂಪಾಯಿ ಖರ್ಚಾಗಿದೆ. ಇದು ಕೇವಲ ಹಡಗಲ್ಲ, ಸಮುದ್ರದ ಮೇಲೆ ತೇಲುವ ಒಂದು ನಗರ ಅಂದ್ರೂ ತಪ್ಪಾಗಲ್ಲ. ಇದರ ಮೇಲೆ ಯುದ್ಧ ವಿಮಾನಗಳು ಲ್ಯಾಂಡ್ ಆಗಬಹುದು ಮತ್ತು ಟೇಕ್ ಆಫ್ ಕೂಡ ಆಗಬಹುದು. ಈ ಹಡಗು ನಮ್ಮ ದೇಶದ ಕರಾವಳಿಯನ್ನ ಕಾಯುವ ದೊಡ್ಡ ಶಕ್ತಿಯಾಗಿದೆ. ಸಮುದ್ರಯಾನ ಅನ್ನೋದು ಬರೀ ಸಾರಿಗೆಯಲ್ಲ, ಅದು ಮನುಷ್ಯನ ಸಾಹಸ ಮತ್ತು ಬುದ್ಧಿವಂತಿಕೆಯ ಪ್ರತೀಕ. ಎಷ್ಟೊಂದು ಬೃಹತ್ ಯಂತ್ರಗಳನ್ನ ಸೃಷ್ಟಿಸಿ ಅಲೆಗಳ ಮೇಲೆ ಸವಾರಿ ಮಾಡೋದು ನಿಜಕ್ಕೂ ಅದ್ಭುತ ಅಲ್ವಾ? ಸಮುದ್ರದಲ್ಲಿ ಹಡಗುಗಳು ಚಲಿಸುವಾಗ ಅವುಗಳ ದಾರಿ ಮತ್ತು ಸುರಕ್ಷತೆಗಾಗಿ ಅಂತಾರಾಷ್ಟ್ರೀಯ ನಿಯಮಗಳು ಇರುತ್ತವೆ. ಪ್ರತಿಯೊಂದು ಹಡಗಿಗೂ ಒಂದು ವಿಶಿಷ್ಟ ಗುರುತಿರುತ್ತೆ. ಸಮುದ್ರದ ಆಳ ಹೆಚ್ಚಾದಂತೆ ನೀರಿನ ಒತ್ತಡವೂ ಹೆಚ್ಚಾಗುತ್ತೆ. ಆದ್ರೂ ಹಡಗಿನ ತಳಭಾಗವನ್ನ ಎಷ್ಟು ಗಟ್ಟಿಯಾಗಿ ಮಾಡಿರ್ತಾರೆ ಅಂತಂದ್ರೆ ಅದು ಎಂತಹ ಬಲವಾದ ಅಲೆಗಳನ್ನಾದ್ರೂ ತಡೆಯಬಲ್ಲದು. ಹಡಗಿನಲ್ಲಿ ಕೆಲಸ ಮಾಡುವ ನಾವಿಕರ ಜೀವನ ಕೂಡ ತುಂಬಾ ಸವಾಲಿನಿಂದ ಕೂಡಿರುತ್ತೆ. ಮನೆಯಿಂದ ದೂರವಾಗಿ ತಿಂಗಳುಗಟ್ಟಲೆ ನೀರಿನಲ್ಲೇ ಇರೋದು ಸುಲಭದ ಮಾತಲ್ಲ. ಮುಂದಿನ ಸಲ ನೀವು ಸಮುದ್ರದ ದಂಡೆಯಲ್ಲಿ ನಿಂತು ದೂರದಲ್ಲಿ ಹಡಗನ್ನ ನೋಡಿದಾಗ ಅದರ ಹಿಂದೆ ಇರೋ ಇಷ್ಟೆಲ್ಲ ವಿಜ್ಞಾನ ಮತ್ತು ಸಾವಿರಾರು ಜನರ ಪರಿಶ್ರಮವನ್ನ ನೆನಪು ಮಾಡಿಕೊಳ್ಳಿ. ಈ ವಿಷಯ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ನಮಸ್ಕಾರ.